ಹಾಸನ ಜಿಲ್ಲೆಯ 264 ಗ್ರಾಮ ಪಂಚಾಯಿತಿಗಳಿಗೆ ಏನು ಚುನಾವಣೆ ನಡೆಸೋ ಸಲುವಾಗಿ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿರ್ತಕ್ಕಂಥ ವಿಚಾರ ಈಗ JDS ವರ್ಸಸ್ DC ಅಂತಕ್ಕಂಥ ಒಂದು ಹಂತಕ್ಕೆ ತಲುಪಿದೆ. ರೇವಣ್ಣ ಅವರು DC ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. DC ಅವರು ಕೂಡ ರೇವಣ್ಣ ಅವರ ಮಾತುಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಇವತ್ತು ಕೂಡ ಮುಂದುವರೆದಿದೆ. ರೇವಣ್ಣ ಅವರು ಇವತ್ತು ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. DC ಅವರು ಏನಾವತ್ತು ಕೆಲವೊಂದು ರೇವಣ್ಣ ಅವರ ಮಾತಿಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈ ಒಂದು ಮೀಸಲಾತಿ ನಿಗದಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾನೂನಾತ್ಮಕ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು. ಅದಕ್ಕೆ ಇವತ್ತು ರೇವಣ್ಣವರು ಅವ್ರ ಕಡೆಯಿಂದ ಒಂದಷ್ಟು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡೋ ಮೂಲಕ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ರೇವಣ್ಣ ಅವರು ಸುದ್ದಿಗೋಷ್ಠಿಯನ್ನು ಹಾಸನದಲ್ಲಿ ನಡೆಸಿದ್ರು. ಅವರ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ನಾನೊಬ್ಬ ಶಾಸಕ ಇದ್ದೀನಿ, ನಾನು ಶಾಸಕ ಇದ್ದುಕೊಂಡು DC ಅವರಿಗೆ ಹಲವಾರು ಪತ್ರಗಳನ್ನು ಬರೆದಿ ಅಂತೇಳಿ ಆ ಪತ್ರಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ರೇವಣ್ಣ ಅವರು. ಆದರೆ ಯಾವ ಪತ್ರಕ್ಕೂ ಕೂಡ ಜಿಲ್ಲಾಧಿಕಾರಿ ಅವರ ಕಡೆಯಿಂದ ಒಂದೇ ಒಂದು ಸ್ಪಷ್ಟನೆ ಬಂದಿಲ್ಲ. ಜೊತೆಗೆ ಏನು ಈ ಒಂದು ಪತ್ರ ಕೊಟ್ಟರು ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು DC ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದರೆ ಅವರು ಭೇಟಿಗೆ ಸಿಗ್ತಾ ಇಲ್ಲ. ಜೊತೆಗೆ ಫೋನ್ ಮಾಡಿದ್ರು ಕೂಡ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಸ್ವರೂಪದ ಆರೋಪಗಳನ್ನು ರೇವಣ್ಣ ಅವರು ಮಾಡಿದ್ದಾರೆ. ಅಂದರೆ DC ಅವರು ಮೂರು ತಿಂಗಳಿಗೆ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆರೋಪ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ DC ಅವರು ಹೇಳಿದರು. ಆದರೆ ನಾನು ಯಾವಾಗ ಸುದ್ದಿಗೋಷ್ಠಿ ನಡೆಸಬೇಕು ಅಂತಕ್ಕಂಥದ್ದು ನನಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದನ್ನು ಅವರು ಹೇಗೆ ನನಗೆ ಹೇಳಲಿಕ್ಕೆ ಸಾಧ್ಯ. ಜೊತೆಗೆ DC ಅವರು ಒಬ್ಬ ಜನಪ್ರತಿನಿಧಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ ಅವರು ಅಂತಕ್ಕಂಥ ಒಂದಷ್ಟು ಆಕ್ರೋಶದ ಮಾತನ್ನು ಕೂಡ ರೇವಣ್ಣ ಅವರು ಹೇಳಿದರೆ, ಇದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರಿಗೆ ತಿಳಿ ಹೇಳಬೇಕು ಅಂತಕ್ಕಂಥ ಒಂದಷ್ಟು ಸಲಹೆಯನ್ನು ಕೂಡ ರೇವಣ್ಣ ಅವರು ಕೊಟ್ಟಿದ್ದಾರೆ. ರೇವಣ್ಣ ಅವರು ಒಂದಷ್ಟು DC ಅವರು ಏನು ಈ ಮೀಸಲಾತಿ ನಿಗದಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಕಾನೂನಾತ್ಮಕ ವಿಚಾರಗಳನ್ನು DC ಅವರು ಹೇಳಿದ್ರು. ಅದಕ್ಕೆ ಇವತ್ತು ರೇವಣ್ಣ ಅವರು ಕೆಲವೊಂದು ದಾಖಲೆಗಳ ಸಹಿತವಾಗಿ ರೇವಣ್ಣ ಅವರು ಅದನ್ನು ಸ್ಪಷ್ಟನೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇವತ್ತು ಏನು DC ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಒಂದು ಮೀಸಲಾತಿ ನಿಗದಿ ವಿಚಾರ ತಹಶೀಲ್ದಾರ್ಗೆ ಸಂಬಂಧಪಡೋದಿಲ್ಲ, ಅದು ಕೇವಲ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ತಹಶೀಲ್ದಾರ್ರಿಂದ ಯಾವುದೇ ವರದಿಯನ್ನು ನಾವು ಕೇಳಿರೋದಿಲ್ಲ. ಹಾಗಾಗಿ ರೇವಣ್ಣ ಅವರೇನು ನನಗೆ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ವರದಿಯ ದೃಢೀಕೃತ ಪ್ರತಿ ನಂಬಳಿ ಇದೆ ಅಂತೇಳಿ ರೇವಣ್ಣ ಅವರು ತೋರಿಸ್ತಾ ಇದ್ರು. ಅದಕ್ಕೆ DC ಅವರು ಅದನ್ನು ಅಲ್ಲಗಳ್ತಿದ್ರು. ಈ ತಹಶೀಲ್ದಾರ್ಗಳಿಂದ ನಾವು ಯಾವುದೇ ವರದಿಯನ್ನು ಪಡ್ಕೊಂಡಿರೋದಿಲ್ಲ, ಅದನ್ನು ಕೇವಲ ಇದು ಜಿಲ್ಲಾಧಿಕಾರಿಗಳಿಗೆ ಇರ್ತಕ್ಕಂಥ ಅಧಿಕಾರ. ಅದರ ಆಧಾರದಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಕಾನೂನು ಚೌಕಟ್ಟನ್ನು ಮೀರದೆ ನಾವು ಈ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು DC ಅವರು ಹೇಳಿದರು. ಆದರೆ ರೇವಣ್ಣ ಅವರು ಇವತ್ತು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಏನು ದಾಖಲೆ ಅಂತ ಹೇಳಿದ್ರೆ, ಅದು ಜುಲೈ 8ನೇ ತಾರೀಕು, ಅಂದರೆ ಇದೇ 2020 ಜುಲೈ 8ನೇ ತಾರೀಕು DC ಅವರು ಹಾಸನ ಜಿಲ್ಲೆಯ ವಿವಿಧ ತಹಶೀಲ್ದಾರ್ಗಳಿಗೆ ಬರೆದಿರ್ತಕ್ಕಂಥ ಪತ್ರ. ಅದು ಆ ಪತ್ರದಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರದ ಮಾರ್ಗಸೂಚಿಯಂತೆ ಹಾಸನ ಜಿಲ್ಲೆಯಲ್ಲಿ 2027 ಮಾರ್ಚ್ ಅಂತ್ಯಕ್ಕೆ ಕೊನೆಯಾಗ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ನಡೆಸಬೇಕಾಗಿದೆ. ಹಾಗಾಗಿ ಸರ್ಕಾರದ ಮಾರ್ಗಸೂಚಿಯ ಅನ್ವಯದಲ್ಲಿ ಆಯಾ ತಾಲೂಕಿನ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಿಗೆ ಮೀಸಲಾತಿ ನಿಗದಿ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಜುಲೈ 8ನೇ ತಾರೀಕು ಪತ್ರ ಬರೆದಿದ್ದಾರೆ. ಜುಲೈ 15ರ ಒಳಗೆ ತಹಶೀಲ್ದಾರ್ಗಳು ಈ ಕಚೇರಿಗೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಪತ್ರ ಅದು. ಆ ಪತ್ರವನ್ನು ರೇವಣ್ಣ ಅವರು ಇವತ್ತು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಏನು ಇವತ್ತು ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತು DC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಏನು ಈ ಒಂದು ಮೀಸಲಾತಿ ನಿಗದಿ ವಿಚಾರ 2015ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಮಾರ್ಗಸೂಚಿ ಆಧಾರದಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನು ಉಸ್ತುವಾರಿ ಸಚಿವರು ಶಿವಲಿಂಗೇಗೌಡ ಅವರು ಹೇಳಿದರು. ಆದರೆ ರೇವಣ್ಣ ಅವರು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 2026 ಜೂನ್ 1ನೇ ತಾರೀಕು ಸರ್ಕಾರದ ಒಂದು ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಆ ಮಾರ್ಗಸೂಚಿ ಆಧಾರದಲ್ಲೇ DC ಅವರು ತಹಶೀಲ್ದಾರ್ಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಆ DC ಅವರು ಪತ್ರವನ್ನು ಬರೆದಿರೋ ಆಧಾರದಲ್ಲಿ ಎಲ್ಲ ತಹಶೀಲ್ದಾರ್ಗಳು ಕೂಡ DC ಅವರಿಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ದೃಢೀಕೃತ ಪ್ರತಿ ಕೂಡ ನನ್ನ ಬಳಿ ಇದೆ ಅಂತೇಳಿ ಅವರು ರೇವಣ್ಣ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಹಾಸನ ತಾಲೂಕಿನ ಕೆಲವು ಹಳ್ಳಿಗಳು ಬರ್ತದೆ, ಚನ್ನರಾಯಪಟ್ಟಣ ತಾಲೂಕಿನ ಕೆಲವೊಂದು ಹಳ್ಳಿಗಳು ಬರ್ತದೆ, ಮತ್ತು ಹೊಳೆನರಸೀಪುರ ತಾಲೂಕು ಕೂಡ ಅವರ ವ್ಯಾಪ್ತಿಗೆ ಬರ್ತದೆ. ಆ 3 ತಹಶೀಲ್ದಾರ್ಗಳಿಂದಲೂ ಕೂಡ ನಾನು ತಹಶೀಲ್ದಾರ್ಗಳು ಏನೆಲ್ಲ ವರದಿ ಕೊಟ್ಟಿದ್ದಾರೆ ಅದನ್ನು ದೃಢೀಕೃತ ಪ್ರತಿಯನ್ನು ನಾನು ಇಟ್ಕೊಂಡಿದ್ದೀನಿ. ಹಾಗಿದ್ರೆ DC ಅವರು ತಹಶೀಲ್ದಾರ್ಗಳು ವರದಿ ಕೊಟ್ಟಿಲ್ಲ ಅನ್ನೋದಾದರೆ ಅವ್ರು ಹೇಗೆ ವರದಿ ಕೊಡ್ಲಿಕ್ಕೆ ಸಾಧ್ಯ? ಆ ವರದಿಯನ್ನು ಮೀರಿ DC ಅವರು ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದು ಕೂಡ ಸ್ಪಷ್ಟನೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ರೇವಣ್ಣ ಅವರು ಹೇಳಿದರು. ಜೊತೆಗೆ ಈ DC ಅವರು ನಾನು ಈ ವಿಚಾರಕ್ಕೂ ಕೂಡ DC ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ DC ಅವರು ಸಿಗಲಿಲ್ಲ. ಅವ್ರು PA ಮೂಲಕ ಫೋನ್ ಮಾಡಿಸಿದಾಗಲೂ ಕೂಡ ಅವ್ರು ಫೋನ್ ತೆಗಿಲಿಲ್ಲ. ನಮ್ಮ PA ಫೋನ್ ಮಾಡಿದಾಗಲೂ ಕೂಡ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಅಟ್ಲೀಸ್ಟ್ ಒಬ್ಬ ಶಾಸಕರು ಹುಡುಕೊಂಡು ತನ್ನ ಕಚೇರಿಗೆ ಬಂದಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಇರ್ಬೋದು ಅಂತೇಳಿ ವಾಪಸ್ ಕೂಡ ಅವರು ನಮಗೆ ಕರೆ ಮಾಡಿ ತಿಳಿಸ್ತಿಲ್ಲ. ಅವ್ರ ಪರ್ಸ್ನಲ್ ಫೋನನ್ನು ಯಾಕಾಗಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ರೇವಣ್ಣ ಅವರು ಮಾಡಿದ್ದಾರೆ. ಯಾರ್ಯಾರಿಗೆ ಫೋನ್ ಮಾಡೋ ಸಲುವಾಗಿ ಅವ್ರ ಪರ್ಸ್ನಲ್ ಫೋನನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ರೇವಣ್ಣ ಅವರು ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ನಮ್ಮ ಹಕ್ಕಿನ ಉಲ್ಲಂಘನೆ ಆಗಿದೆ, ನಮಗೇನಾದ್ರು ಸಮಸ್ಯೆ ಆದರೆ ಪ್ರಶ್ನೆ ಮಾಡಲಿಕ್ಕೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಅವ್ರಿಗೂ ಕೂಡ ನಮ್ಮ ಈ ಒಂದು ಸಮಸ್ಯೆ ಬಗ್ಗೆ ನಾನು ಪತ್ರವನ್ನು ಬರೀತೀನಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಈ ಬಗ್ಗೆ ನಾನು ಪತ್ರವನ್ನು ಬರೀತೀನಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು DC ಅವರಿಗೆ ನೋಟಿಸ್ ಕೊಡಬೇಕು. ಒಬ್ಬ ಶಾಸಕನ ವಿರುದ್ಧ DC ಅವರು ಮಾತಾಡುವಾಗ ಸರ್ಕಾರದ ಅನುಮತಿ ತಗೊಂಡಿದ್ದಾರೆ ಅವರು
ಇದನ್ನು ನಾನು ಪ್ರಶ್ನೆ ಮಾಡ್ತೀನಿ. ಈ ಬಗ್ಗೆ ಉಸ್ತುವಾರಿ ಸಚಿವರು ಕೂಡ ಕೇಳಬೇಕು, ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೇಳಿ ನೋಟಿಸನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ರೇವಣ್ಣವರು ಮಾಡಿದ್ದಾರೆ. ಈ ಮೂಲಕವಾಗಿ ಈ ಒಂದು ಮೀಸಲಾತಿ ನಿಗದಿ ವಿಚಾರ DC ವರ್ಸಸ್ ರೇವಣ್ಣ ಅಂತಕ್ಕಂಥದ್ದು ಮತ್ತೆ ಕೂಡ ಮುಂದುವರೆದಿರ್ತಕ್ಕಂಥದ್ದು, ಈ ಒಂದು ಚರ್ಚೆ ಈಗ ಮತ್ತೆ ಮುಂದುವರೆದಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಡಿಜಿಟಲ್, ಹಾಸನ.